ವಿಶೇಷವಾಗಿ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೋರಿ ಇವತ್ತಿನ ದಿನ ವಿಶೇಷವಾಗಿ ನಾನು ತಮ್ಮ ಎದುರುಗಡೆ ಬಂದಿದ್ದ ವಿಚಾರ ರಾಜ್ಯ ಸರ್ಕಾರದ ವಿಫಲತೆಗಳ ಬಗ್ಗೆ ಮತ್ತು ಇವತ್ತೇನು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಮತದಾರಗಳು ಇವತ್ತು ಮತದಾರಗಳು ಇಲ್ಲಿವರೆಗೆ ಮತವನ್ನು ಮಾಡ್ಕೊಂಡು ಬಂದಿದ್ದು ಡೂಪ್ಲಿಕೇಟ್ ಮಾಡಿದ್ದಾರೆ. ಕುತಂತ್ರದಿಂದ ಇವತ್ತು BJP ಸರ್ಕಾರ ಅಧಿಕಾರಿಗೆ ಬಂದಿದೆ ಅಂತೇಳಿ ಅವರು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರ ಮಾದರಿಯಲ್ಲಿ ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ಮತ್ತು AICC ಅಧ್ಯಕ್ಷರು ಕೂಡ ಗಂಭೀರವಾಗಿ 2019 ಚುನಾವಣೆಯಲ್ಲಿ ನನಗೂ ಕೂಡ ಇದೇ ಥರ ಅನ್ಯಾಯದಿಂದ ಸೋಲಿಸಿದ್ದಾರೆ ಅಂತೇಳಿ ಇವತ್ತೇನು ಅವರು ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೀನಿ. ಇವೆಲ್ಲ ವಿಚಾರಗಳು ನಿಜ ಆದರೆ ನಾವು ಕೂಡ ಇವತ್ತು ನಿಜ ಅಂತೇಳಿ ಭಾವಿಸಿದ್ರೆ ಮರು ಚುನಾವಣೆ ಮಾಡಿ ಅಂತೇಳಿ ನಾವು ಮಾಡೋಕ್ಕೆ ಆದೇಶ ಕೊಡ್ತೀವಿ. ಯಾಕಂದರೆ ಮತ್ತು ಈ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ಬೇಕಾಗಿತ್ತು. ಇವತ್ತು ಅವರು ಹಳೆಯವರು ಇವತ್ತು ರಾಧಾಕೃಷ್ಣ ಅವರು 2.5 ವರ್ಷದಿಂದ ನಾವು ಕಲಬುರಗಿಯಲ್ಲಿ ಬರೀ ಕೇವಲ ಯಾವುದ್ಯಾವುದೋ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ, ಯಾವುದೇ ಸಮಸ್ಯೆಗಳಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ. ಜನರ ಮಧ್ಯೆ ಅವರು ಯಾವುದೇ ಒಂದು ಮತಕ್ಷೇತ್ರದಲ್ಲಿ ಕೂಡ ಕಾಣ್ತಾ ಇಲ್ಲ. ನಾನು ಮುಂಚೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ, ಎಲ್ಲಿ MP ಅವರು ಕಾಣೆಯಾಗಿದ್ದಾರೆ ಅಂತೇಳಿ ಕೂಡ ನಾನು ಹೇಳಿದ್ದು ತಮ್ಮ ಗಮನದಲ್ಲಿದೆ ಅಂತ ಅನ್ಕೋತೀನಿ. ಇವತ್ತು ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೂ ತಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗ್ತಾ ಇದೆ ಎಂಬುದು ಅರಿವಿರಬೇಕಂತ ನಾನು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ಅವರ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಇವತ್ತು AICC ಅಧ್ಯಕ್ಷರು ಈ ಒಂದು ಮಾತು ಕೊಡ್ತಾ ಇರೋದ್ರೆ, ಚುನಾವಣೆಯಲ್ಲಿ ಈ ಥರ ಆಗದೇ ಆದರೆ ಯಾಕೆ ನೀವು ಆಧಾರ್ ಲಿಂಕನ್ನು ಸಂಪೂರ್ಣವಾಗಿ ಮಾಡಲು ಒತ್ತಾಯ ಮಾಡ್ತಾ ಇಲ್ಲ ಸರ್ಕಾರಕ್ಕೆ? ಆಧಾರ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ಸತ್ಯಾಂಶ ಹೊರಗೆ ಬೀಳುತ್ತೆ. ಮೊನ್ನೆ ಮತ್ತೆ ಕಲಬುರಗಿ ಚುನಾವಣೆ MP ಚುನಾವಣೆ ಈಗಾದ್ರೆ ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಇವತ್ತು ಹೇಳ್ತಾ ಇದ್ದಾರೆ 53,000 ಮತಗಳ ಅಂತರದಿಂದ ಅಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿ ಮತವನ್ನು ಬೀಳ್ತಾವಂದ್ರೆ, ಕಳೆದ ಚುನಾವಣೆ ಕಂಪೇರ್ ಮಾಡಿದ್ರೆ 5,000 to 10,000 ಮತಗಳನ್ನು ಹೆಚ್ಚಳ ಮತದಾನವನ್ನು ಆಗಿದೆ. ಯಾಕೆ ಹೆಚ್ಚಾಯಿತು? MLA ಚುನಾವಣೆಯಲ್ಲೂ ಕೂಡ ಅದೇ ಮತದಾನ ಬೀಳ್ಬೇಕಾಗಿತ್ತಲ್ಲ. ಅಲ್ಲಾದರೂ ಕೂಡ ತಮ್ಮ ಮೈನಾರಿಟಿ ಅಭ್ಯರ್ಥಿನ ಕೂಡ ಜಯ ಗಳಿಸಿದ್ದಾರೆ. ಅಲ್ಲಿ ಸುಮಾರು 5,000-6,000 ಮತಗಳಿಂದ ಅಲ್ಲಿ BJP ಅಭ್ಯರ್ಥಿ ಸೋಲ್ತಾನೆ. ಅಲ್ಲಿ ಮತಗಳು ಇನ್ನೂ ಹೆಚ್ಚಿನ ರೂಪದಲ್ಲಿ ಬರಬೇಕಾಗಿತ್ತು. ಆ ಚುನಾವಣೆ ನಡೆದು ಕೇವಲ ಒಂದೇ ವರ್ಷದಲ್ಲಿ MP ಚುನಾವಣೆ ಆಗುತ್ತೆ. MP ಚುನಾವಣೆಯಲ್ಲಿ 10,000 ಸಮೀಪಕ್ಕೆ ಹೆಚ್ಚಳ ಆಗ್ತದೆ ಮತದಾನ. ಅಂದರೆ ಅಲ್ಲಿ ಯಾಕೆ ಇದೇ ಥರ ನೀವೇನು ಸ್ಟೇಟ್ಮೆಂಟ್ ಹೇಳಿದಿರಿ ಇವತ್ತು ರಾಹುಲ್ ಗಾಂಧಿ ಅವರೇ, ಇವತ್ತು ಅದೇ ನಿಮಗೂ ಕೂಡ ಈ ನಮ್ಮ ಜಿಲ್ಲೆಯಲ್ಲೇ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ಅಲ್ಲೂ ಕೂಡ ಇವತ್ತು 5,000-10,000 ಯಾಕೆ ವ್ಯತ್ಯಾಸ ಆಯ್ತು ಇದಕ್ಕೆ ಉತ್ತರ ಕೊಡಿ. ನೀವೇ ಕೊಡಿ. ನಿಮ್ಮ ಅಭ್ಯರ್ಥಿನೇ ಗೆದ್ದಿದ್ದಾರೆ. 5,000-10,000 ಮತಗಳನ್ನು ಇವತ್ತು ಹೆಚ್ಚಳ ಆಗ್ತದ ಆ ಒಂದು ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅಂದರೆ ತಾವು ಇವತ್ತು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. MP ಚುನಾವಣೆ ಉಲ್ಟಾ ಕಡಿಮೆ ಆಗುತ್ತೆ, MLA ಚುನಾವಣೆ ಜಾಸ್ತಿ ಆಗಿದ್ದು ನಾವು ನೋಡಿದ್ವಿ. MP ಚುನಾವಣೆ ಹೆಚ್ಚಳಾಗಿದೆ ಅಂದರೆ ಅಲ್ಲಿ ಯಾಕೆ ಇದೇ ಥರ ಕಾಳ ವೋಟಿಂಗ್ ಆಗಿರಬಾರ್ದು? ಅಷ್ಟೇ ಸಂಶಯ ಇದ್ದರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ, ಎದುರಿಸಲಿ. ಸುಮ್ಮನೆ ಇವೆಲ್ಲ ಕಣ್ಣಿಗೆ ಇವತ್ತು ಒಂದು ತೋರಿಸೋದೊಂಥರ ಆಗಬಾರ್ದು. ಅದಕ್ಕೆ ತಮ್ಮದೇನು ಕಾಣ್ತಾ ಇಲ್ಲ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಂಯುಕ್ತ ಕರ್ನಾಟಕ ಪೇಪರ್ದಲ್ಲಿ ಓದಿದ್ದೀನಿ ನಾನು, 185 ಕೊಲೆ ಪ್ರಕರಣಗಳು 2.5 ವರ್ಷದಲ್ಲಾಗಿದೆ. 88 ದರೋಡ ಇವತ್ತು ಆಗಿದೆ. ಇವತ್ತು ಇಷ್ಟಿಷ್ಟು ಕೇಸುಗಳು, ಇವತ್ತು ಅತ್ಯಾಚಾರನೂ ಕೂಡ ಇವತ್ತು ಅನೇಕ ಬಹಳ ಹೆಚ್ಚಿನ ರೂಪದಲ್ಲಿ ಇವತ್ತು ನಾನು ಪೇಪರ್ ಮಾಧ್ಯಮ ಮೂಲಕ ನಾನು ನೋಡಿದ್ದೀನಿ. 82 ದರೋಡ, 513 ಅತ್ಯಾಚಾರ ಪ್ರಕರಣಗಳನ್ನ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಓದಿದ್ದೀನಿ ನಾನು. ಇದು ಅಂಕಿಅಂಶಗಳ ಜೊತೆ ನಮಗೆ ಸಿಕ್ಕಿದೆ. ಇದಕ್ಕೆ ಮೊದಲು ಉತ್ತರ ಕೊಡಿ. ನಿಮ್ಮ ಆಡಳಿತ ಏನು ಮಾಡ್ತಾ ಇದ್ರು ಅಂತೇಳಿ ಮೊದಲು ಜನರಿಗೆ ಇದ್ರ ಬಗ್ಗೆ ತಾವು ಮಾತಾಡ್ಬೇಕಂತ ನಾನು ಹೇಳ್ತೀನಿ. ಹಿಂದೆ ನಾನು ಪ್ರೆಸ್ ಮೀಟ್ ಮಾಡುವಾಗ ಹೇಳಿದ್ ರಸಗೊಬ್ಬರದ ಕೊರತೆ ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ, ಕೇರಳಾಗ ಇವರು ಸಪ್ಲೈ ಮಾಡ್ತಾರೆ, ಅಲ್ಲಿ ಶಬಾಷ್ಗಿರಿ ತೋತಾರೆ. ಯಾಕೆ ಅಲಯನ್ಸ್ ಇದೀವಿ ಪಾರ್ಟ್ನರ್ ಅಂತೇಳಿ ಕೇರಳ ಸಪ್ಲೈ ಮಾಡೋಕ್ಕೆ ಇವರಿಗೆ ರಸಗೊಬ್ಬರ ಇದೆ.
ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಸಗೊಬ್ಬರ ಸಿಗ್ತಲ್ಲ, ನಮ್ಮ ರಾಜ್ಯಕ್ಕೆ ಇವತ್ತು ರಸಗೊಬ್ಬರದ ಕೊರತೆ ಇದೆ. ಇವರು ಇದೇ ಚುನಾವಣೆ ಕೂಡ ಕಳವಟ ಆಗಿದೆ ಅಂತ ನಾವು ಓಕೆ ಅನ್ನೋಣ. ಅದಕ್ಕೆ ಹೊರ ಚುನಾವಣೆ ಆಗಲಿ, ಸತ್ಯಾಂಶ ಹೊರಗಡೆ ಬರುತ್ತೆ. ಯಾರು ಗೆಲ್ತಾರೆ, ಅಲ್ಲೆಲ್ಲಿ ಎಷ್ಟೆಷ್ಟು ಮತದಾನಗಳನ್ನ ಪಡಿತಾರೆ, ಯಾವ ಒಂದು ಮತಕ್ಷೇತ್ರ ಏರಿಯಾಗಳಲ್ಲಿ ಹಿಂದೆ ಓಟ್ ಬಿದ್ದಿತ್ತು, ಈಗೇನು ಓಟ್ ಬೀಳ್ತಾ ಇದೆ ಗೊತ್ತಾಗುತ್ತೆ, ಹೊರಗಡೆ ಬರುತ್ತೆ. ಅದು ಆಗ್ಲಿ, ಇಲ್ಲಪ್ಪ ಇಲ್ಲಿಂದನೇ ಟ್ರಯಲ್ ಆಗಲಿ. ರಾಹುಲ್ ಗಾಂಧಿ ಹೇಳ್ತಾರೆ ಕರ್ನಾಟಕದಲ್ಲಿ ಒಬ್ಬರದು ಆರ್ಆರ್ ಐಡಿ ಕಾರ್ಡ್ ಇದೆ, ವೋಟರ್ ಐಡಿ ಕಾರ್ಡ್ ಇದೆ. ಅವ್ರ ಆರಾಮ್ ಸತ್ಯ ಇದ್ರೆ ಈ ಚುನಾವಣೆಯಲ್ಲಿನೇ ಇಲ್ಲೇ ನಮ್ಮ ಭಾಗದಲ್ಲಿನೇ ಇವತ್ತು ಅವ್ರಿಗೆ ಜಯ ಆಗಿದೆಯಲ್ರಿ, ಮತ್ತೆ ಇಲ್ಲೇಕ ಆಗಿರ್ಬಾರ್ದು. ಸುಮ್ಮನೆ ಇವೆಲ್ಲ ಕಾಟಾಚಾರಕ ಮಾತುಗಳನ್ನು ಬಿಡಬೇಕು. ವಿಷಯಧಾರದ ಮೇಲೆ ಮಾತಾಡುವಂಥದ್ದು ಕಲಿಬೇಕು. ಇವತ್ತು ವಿಷಯಧಾರ ಅಂತ ಅನೇಕ ಇದಕ್ಕೆ ಉತ್ತರ ಕೊಡ್ಲಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಕೊಲೆ ಪ್ರಕರಣ ಆಗಿದೆ, ಎಷ್ಟು ದರೋಡ ಆಗಿದೆ, ಇವತ್ತು ಇಷ್ಟೊಂದು ಅತ್ಯಾಚಾರ ಆಗಿದೆ. ಇದಕ್ಕೇನಿದೆ ಉತ್ತರ? 2.5 ವರ್ಷ ಇತ್ತು, ಏನು ಆಡಳಿತ ಕೊಡ್ತಾ ಇದ್ರಿ? ಯಾರ ಹಣ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ? ಇವತ್ತು ಸರಿಯಾದ ರೀತಿಯಿಂದ ಸಂಬಳ ಕೊಡೋಕೆ ನಿಮಗೆ ಯೋಗ್ಯತೆ ಇಲ್ಲ. ಇದ್ರ ಬಗ್ಗೆ ಮಾತಾಡೋರು ಯಾರು? ಉತ್ತರ ಕೊಡಿ. ಏನು ಡೆವಲಪ್ಮೆಂಟ್ ಮಾಡಿದ್ರೆ, ಎಷ್ಟು RDP ನೀವು ಇಲ್ಲಿನ ಉಸ್ತುವಾರಿ ಮಂತ್ರಿ ಇದ್ರಿ, ಇಲ್ಲಿನ ಕೌಶಲ್ಯಾಭಿವೃದ್ಧಿ ಮಂತ್ರಿ ಇದ್ರಿ, ಎಷ್ಟು ನೀವು ನೌಕರಿಗಳನ್ನ ಹಚ್ಚಿದಿರಿ, ಎಷ್ಟು ಸರ್ಕಾರಿ ಇವತ್ತು ಕಾರ್ಯಕ್ರಮಗಳನ್ನು ತಂದಿದ್ರಿ? ಅರೋದು ಬಿಡಿ, ಎಲ್ಲ ಮುಚ್ಚಳ ಮಾಡಿದ್ದಾರೆ ಇವರು ಅವಧಿಯಲ್ಲಿ. 40-45 ವರ್ಷ ಒಂದು ಆಡಳಿತ ಮಾಡಿ ಏನು ಇವರು ಈ ನಮ್ಮ ಭಾಗಕ್ಕೆ ಅನುಕೂಲ ಮಾಡಿದ್ದಾರೆ ಅದ್ರ ಬಗ್ಗೆ ವಿವರಣೆ ಕೊಡುವಂತೇಳಿ. ಈಗ ಅವರು ಕೇವಲ ಬಿಜೆಪಿ ಸಂಸದ ಗೆದ್ದಿರಂತ ಕ್ಷೇತ್ರಗಳಿಂದ ಮಾತ್ರ ಇವು ಕಳ್ಳೋಟಗಳು ಬಿದ್ದಿವೆ ಅಂತ ತೋರಿಸ್ತಾರೆ. ಹೌದ್ರಿ, ಅಲ್ಲೇ ಆಗಿದೆ, ಇಲ್ಲೇ ಆಗಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅದು ಸತ್ಯ ಆದ್ರೆ ಇದ್ರ ಕೂಡ ಸತ್ಯ ಆಗ್ಬೇಕಲ್ಲ. ನೋಡ್ರಿ, ಆರೋಪ ಅಂದ್ಮೇಲೆ ಎಲ್ಲ ಕಡೆ ತೋಳೋಣ. ಸುಮ್ಮನೆ ಅಧಿಕಾರಿಗಳು ಸುಮ್ಮನೆ ಇಲ್ಲ. ಚುನಾವಣೆಗೆ ನೋಡಿ, ಒಂದು ನಿಮಿಷ, ಈ ಚುನಾವಣೆಯಲ್ಲಿ ಯಾವುದೇ ಒಂದು ಚುನಾವಣೆ ಕೇವಲ ಒಂದು ಮತಗಳನ್ನ ಹೆಚ್ಚಳ ಇತ್ತು ಅಥವಾ ಬೂತನ್ನ ಚೇಂಜ್ ಮಾಡೋದು ಕೂಡ ಎಲ್ಲಾ ಪಕ್ಷದವರಿಗೆ ಇಲ್ಲಿನ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು ನಮ್ಮನ್ನ ಕರೀತಾರೆ. ನಾನು ಹಲವಾರು ಮೀಟಿಂಗ್ಗಳನ್ನು ಹೋಗಿದ್ದೀನಿ. ಕಳೆದ ಈ ಒಂದು ಬೂತ್ ಅನ್ನ ನಾವು ಚೇಂಜ್ ಮಾಡ್ತಾ ಇದೀವಿ, ಇಲ್ಲಿ ಹೆಚ್ಚಳ ಆಗಿದೆ, ಈ ತರ ಮಾಡ್ತಾ ಸಮ್ಮುಖವಾಗಿ ಎಲ್ಲಾ ಪಕ್ಷದ ಅಧ್ಯಕ್ಷರನ್ನ ಒಳಗೊಂಡು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಚುನಾವಣಾಧಿಕಾರಿಗಳು ಅದೊಂದು ನಿರ್ಣಯ ತಗೋತಾರೆ. ಅದ್ರಲ್ಲಿ ಪ್ರಶ್ನೆ ಬರೋದಿಲ್ಲ. ಹೆಚ್ಚಳ ಆಗಿದೆ, ಕಡಿಮೆ ಆಗಿದೆ, ಯಾವ ರೀತಿಯಿಂದ ಸಾಬೀತು ಪಡ್ತಾರೆ? ಸಾಬೀತು ಮಾಡೋಕೆ ಅವ್ರು ಪ್ರೂವ್ ಮಾಡೋದು ಬೇಕಲ್ಲ. ಉದಾಹರಣೆ, ರಾಜ್ಯ ಸರ್ಕಾರ ತಮ್ಮ ವಿಫಲತೆಯನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಈ ತರ ಸಮಾವೇಶ ಮಾಡ್ತಾ ಇದ್ದಾರೆ. 100% ಅದೇ ಹೇಳ್ತಾ ಇದ್ರೆ ಸರ್. ಹೇಳಕ್ಕೆ ಯಾವುದು ಇಲ್ಲ. ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಕೂಡ ಏನೇನೆಲ್ಲ ನಾವು ಒಳ್ಳೆಯದನ್ನ ಮಾಡಿದೆ ಎಂಬುದು ಒಂದು ವಿಷಯದಾರಿ, ಒಂದು ಸಬ್ಜೆಕ್ಟ್ ಇಲ್ಲ. ಸಬ್ಜೆಕ್ಟ್ ಇರೋ ಕಾರಣಕ್ಕಾಗಿ ಇಂಥವು ಸಮಾವೇಶಗಳನ್ನು ಮಾಡಿ ಜನರ ಮತ್ತು ನಮ್ಮ ಹಣ, ಇವತ್ತು ಸರ್ಕಾರದ ಸಮಯ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಗೆದ್ದಾಗ ಒಂದು ಮಾತಾಡುತ್ತೆ, ಸೋತಾಗ ಒಂದು ಮಾತಾಡುತ್ತೆ. ಯಾಕಂದ್ರೆ ಗೆದ್ದಾಗ EVM ಬಗ್ಗೆ ಮಾತನಾಡೋದಿಲ್ಲ, ಸೋತಾಗ EVM ಮತಯಂತ್ರ ಕೆಟ್ಟಿ ಆ ತರ ಇದೆ, ಈ ತರ ಇದೆ ಅಂತ ಮತ್ತೆ ಅದಕ್ಕಾಗಿನೇ ಇವತ್ತು ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ? ಕೇವಲ 3. ಕರ್ನಾಟಕನೇ ದೊಡ್ಡದು ರಾಜ್ಯ ಇವತ್ತು ಉಳಿದಿರೋದು, ತೆಲಂಗಾಣ, ಅದಾದ್ಮೇಲೆ ಹಿಮಾಚಲ್. ಎಲ್ಲಿದೆ? ಬೇರೆ ಕಡೆ ಇದಾರ? 150 ವರ್ಷ ಇತಿಹಾಸ ಇದ್ದಂಥ ಪಕ್ಷದ ಪರಿಸ್ಥಿತಿ ಯಾಕೆ ಇವತ್ತು ಕೆಳಗಡೆ ಬಂದಿದೆ ಅಂದ್ರೆ ಇದೇ ಉದಾಹರಣೆ. ಇಂಥವು ಮಾತುಗಳಿಗೆ ಇವತ್ತು ಜನ ಎಲ್ಲ ಇವತ್ತು ಲಿಟ್ರಸಿ ಹೆಚ್ಚಾಗಿದೆ, ಇವತ್ತು ಎಜುಕೇಶನ್ ಜನ ಜಾಸ್ತಿ ಆಗಿದ್ದಾರೆ, ಮತದಾರರು ಪ್ರಜ್ಞಾವಂತರಾಗಿದ್ದಕ್ಕಾಗಿ ಇವತ್ತು ಹಿನ್ನಡೆ ಆಗ್ತಾ ಇದೆ ಅವರಿಗೆ. ಅಂದ್ರೆ ಒಟ್ಟಿನಲ್ಲಿ ಖರ್ಗೆ ಅವರು ನೀವು ಹೇಳೋದಿಷ್ಟೇ, ಒಟ್ಟು ಇಲ್ಲೂ ಚುನಾವಣೆ ಮಾಡಿ ಅಂತ ಹೇಳ್ತಾರೆ. ಖಂಡಿತವಾಗಿ ಅದು ಸತ್ಯ ಇದ್ರೆ ಇಲ್ಲಿ ಮರು ಚುನಾವಣೆ ಆಗಲಿ, ಇಲ್ಲಿ ಸತ್ಯ ಹೊರಗಡೆ ಬರಲಿ, ಸ್ವಾಗತ ಮಾಡೋಣ. ಅದು ಸತ್ಯ ಅದೋ ಸುಳ್ಳನೋ ಗೊತ್ತಾಗುತ್ತೆ. ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ. ನಾನು ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತೆಗೆದು ನೋಡಿ, ನಾನು ಸುಳ್ಳು ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ MLA ಚುನಾವಣೆ ಆಗಿ ಏನು 1 ವರ್ಷನೇ ಆಗಿದೆ. MLA ಚುನಾವಣೆಯಲ್ಲಿ ನಾವು ಯಾವತ್ತೂ ನೋಡ್ತಾ ಇದ್ವಿ ಯಾವ ತರ ಗ್ರಾಮ ಪಂಚಾಯತ್ ಚುನಾವಣೆ ಮತದಾನ ಜಾಸ್ತಿ ಆಗುತ್ತೆ, ಆ ತರ MLA ಚುನಾವಣೆಯಲ್ಲಿ ಮತದಾನಗಳನ್ನು ಜಾಸ್ತಿ ಆಗ್ತದೆ. MP ಚುನಾವಣೆ ಸ್ವಲ್ಪ ಕಡಿಮೆ ಆಗ್ತದೆ, MP ಚುನಾವಣೆ ಜಾಸ್ತಿ ಆಗುತ್ತೆ, MLA ಕಡಿಮೆ ಆಗುತ್ತೆ. ಈ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಯಾಕಾಗಿದೆ? ಅಲ್ಲಿನೂ ಇದೇ ತರ ಡಬಲ್ ವೋಟಿಂಗ್ ಆಗಿರ್ಬೋದು. ಯಾಕಾಗಿಲ್ಲ? ಮಾಡಿ ಪರಿಶೀಲನೆ ಮಾಡ್ರಿ, ಅದಕ್ಕೊಂದು ತಂಡ ರಚನೆ ಮಾಡ್ರಿ. ನಿಮ್ಮ ಅನುಮಾನ ಇತ್ತಂದ್ರೆ ಅದಕ್ಕೆ ಇದೆಲ್ಲ ಬೇಡ. ಆಧಾರ್ ಅಟ್ಯಾಚ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಆಧಾರ್ ಅಟ್ಯಾಚ್ಮೆಂಟ್ಗೆ ಎಲ್ಲಾ ಪಕ್ಷದವರು ಇವತ್ತು ಆಗ್ರಹ ಮಾಡೋಣ. ಇವತ್ತು ಆಧಾರ್ ಅಟ್ಯಾಚ್ಮೆಂಟ್ ಆದ್ರೆ ಇವತ್ತು ನಾವು ನೋಡ್ತಾ ಇದೀವಿ, ಇವತ್ತು ಒಂದು ಬೇರೆ ತಾಲೂಕದಲ್ಲೂ ಮತ ಇರುತ್ತೆ, ಇವತ್ತು ಸಿಟಿಯಲ್ಲೂ ಮತ ಇರುತ್ತೆ, ಮತ್ತು ಮತ್ತೊಂದು ತಾಲೂಕದಲ್ಲೂ ಬೇರೆ ಒಂದು ಹೆಸರುಗಳಿಟ್ಟು ಮತದಾನವನ್ನು ಮಾಡ್ತಾರೆ ಕೆಲವೊಂದು ಜನ. ನಮ್ಗೆ ಗೊತ್ತಿದೆ ಅದು ಇವತ್ತು ಹೋಗ್ಬೇಕಾದ್ರೆ ಖಂಡಿತವಾಗಿ ಯಾವ ತರ ನೀವು ಏರ್ಪೋರ್ಟ್ ಮಾದರಿ ಅಂತ ಇವತ್ತು ಏನು ಸ್ಕ್ಯಾನಿಂಗ್ ಮುಖಾಂತರ ಗೇಟ್ ಅನ್ನು ಓಪನ್ ಆಗ್ತಾ ಇದೆ ಏರ್ಪೋರ್ಟ್ಗಳಲ್ಲಿ, ಅದೇ ಸಿಸ್ಟಮ್ ಅನ್ನ ಇವತ್ತು ಖಂಡಿತವಾಗಿ ಎಲ್ಲಾ ತಾಲೂಕದಲ್ಲೂ ಕೂಡ ಅಳವಡಿಸಿ ಮತದಾನವನ್ನು ಮಾಡಿ ಅಟ್ಯಾಚ್ಮೆಂಟ್ ಮಾಡಿದ್ದೆ ಆದ್ರೆ ಈ ಪ್ರಶ್ನೆಗಳಿಗೆ ಉದ್ಭವನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಸ್ಪಷ್ಟವಾದ ನ್ಯಾಯವನ್ನು ಸಿಗುತ್ತೆ.
2019 ಎಲೆಕ್ಷನ್ ಅಲ್ಲಿ ಸೋಲು ಅನುಭವಿಸಿ ಹೇಳ್ಬೇಕ್ರಿ ಇಷ್ಟು ದಿನ ಯಾಕೆ ಅವ್ರು ಸುಮ್ಮನಿದ್ರು ಅವಾಗ ಹೇಳ್ಬೇಕಾಗಿತ್ತು. ಈ ಒಂದು ಸಮಾವೇಶ ನಾನು ಏನು ಹೇಳ್ತಾ ಇದ್ದೀನಿ, ಇವತ್ತು ಸಬ್ಜೆಕ್ಟ್ ಇಲ್ಲದ ಕಾರಣಕ್ಕಾಗಿ ಇಂಥ ಒಂದು ಸಮಸ್ಯೆಗಳನ್ನ ಸುಮ್ಮನೆ ಜನರ ಮುಂದೆ ಇಟ್ಟು ಏನಾದರೂ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಹಿನ್ನಡೆ ಆಗ್ತದೆ. ಈ 3 ರಾಜ್ಯ ಉಳಿದಿದೆ, ಮುಂದಿನ ಚುನಾವಣೆ ಬಂದಾಗ ಇವನು ರಾಜ್ಯ ಉಳಿತಾವೋ ಇಲ್ಲೋ ಅವರಿಗೆ ಅನುಮಾನ ಇದೆ. ಅದಕ್ಕೆ ಇವತ್ತು ಓಟ್ ಮೇಲೆ ಆಗ್ತಾ ಇದ್ದಾರೆ. ಅವರು ನೋಡಿದ್ರು ನೀವು ಬ್ಯಾಲೆಟೇ ಬೇಕು ನಮಗಂತ ಹೇಳಿದ್ದನ್ನು ಕೂಡ ನೋಡಿದ್ವಿ. ಮಾಯಾವತಿ ಅವರು ಇವತ್ತು ಅಖಿಲೇಶ್ ಯಾದವ್ ಅವರು ಹೇಳಿದ್ ನೋಡಿದ್ವಿ. ಯಾಕಪ್ಪ ಗೆದ್ದಾಗ ನೀವು ಯಾಕೆ ಬ್ಯಾಲೆಟ್ ಬೇಕಂತ ಹೇಳಿಲ್ಲ, ಸೋತಾಗ ಬ್ಯಾಲೆಟ್ ಬೇಕಂತ ಹೇಳ್ತೀರಿ. ಬ್ಯಾಲೆಟ್ ಅಲ್ಲಿ ಏನೇನು ಆಗ್ತಾ ಇತ್ತು ತಮಗೆ ಎಲ್ಲರಿಗೂ ಗೊತ್ತಿದೆ. ಸಿಕ್ಕಂಡವಾಗ ಪ್ರಾಬ್ಲಮ್ ಆಗ್ತಾ ಇತ್ತು, ಎಷ್ಟೆಷ್ಟು ಚುನಾವಣೆ ಮರು ಚುನಾವಣೆ ಆಗ್ತಾ ಇದ್ದು, ಬ್ಯಾಲೆಟ್ ಅಲ್ಲಿ ನೀರು ಆಗ್ತಾ ಏನೇನು ಆಗ್ತಾ ಇದ್ದು ಎಲ್ಲ ನೋಡಿದ್ದೀರಿ ನೀವು ಹಿಂದಿನ ದಿನಮಾನದಲ್ಲಿ. ಈ ಅಪ್ಗ್ರೇಡ್ ಆಗಬೇಕಾ ನಾವು ಮತ್ತೆ ಕನ್ನಡ ಹೋಗ್ಬೇಕು. ಅಪ್ಗ್ರೇಡ್ ಆಗಂತ ಸಮಯದಲ್ಲಿ ಇವತ್ತು ದೇಶ ಒಂದು ಒಳ್ಳೆ ಪ್ರಗತಿಯಲ್ಲಿ ಇರುವಾಗ ನಾವು ದೇಶದ ನ್ಯೂನತೆಗಳ ಬಗ್ಗೆ ಮತ್ತು ನಮ್ಮ ರಾಜ್ಯದ ನ್ಯೂನತೆಗಳ ಬಗ್ಗೆ ನಾವು ಮಾತಾಡಬೇಕು ವಿನಃ ಇಂಥವಕ್ಕೆಲ್ಲ ಫಾಲ್ತು ಮಾತುಗಳಿಗೆ, ಇವೆಲ್ಲ ಫಾಲ್ತು ಕ್ವಶನ್ ಆನ್ಸರ್ಸ್ಗಳಿಗೆ ಇದೆಲ್ಲ ಅಧಿಕಾರಿಗಳು ಚುನಾವಣೆ ಅಧಿಕಾರ ಮಾಡೋಂಥವು ಇದು ಕೆಲಸ. ಇದು ಯಾರು ಪಕ್ಷದವ್ರಿಗೆ ಸಂಬಂಧ ಅಲ್ಲ. ಚುನಾವಣಾ ಅಧಿಕಾರ ಅಂತೇಳಿ ಯಾಕೆ ನೇಮಕ ಮಾಡ್ತಾರೆ? ಆ ಚುನಾವಣಾ ಅಧಿಕಾರಿಗಳು ಎಲ್ಲಾ ಪಕ್ಷದವ್ರಿಗೆ ಕರೀತಾರೆ. ಮುಖಂಡಗಳನ್ನ ತೋರಿಸಿ ಬ್ಯಾಲೆಟ್ ಪೇಪರ್ನು ಕೂಡ ಕಾವಲಿಗೆ ಇಟ್ಟಾಗ ಕೂಡ ಎಲ್ಲ ನಮ್ಮ ಪಕ್ಷದವರಿಗೆ ಕರೆದು ಇಲ್ಲಿ ಇಟ್ಟಿದ್ದೀವಿ, ನೀವು ಕೂಡ ಕಾಯಿರಿ ಅಂತ ಹೇಳ್ತಾರೆ ಚುನಾವಣಾಧಿಕಾರಿಗಳು. ಇದೆಲ್ಲ ಬರ್ತಾರೆ ವಿಚಾರ. ಇದಿಷ್ಟೆಲ್ಲ ಕ್ಲಿಯರಿಟಿ ಇದ್ಮೇಲೆ ಇದ್ರ ಬಗ್ಗೆ ಯಾಕೆ ಪ್ರಶಂಸೆ ಮಾಡ್ತೀರಿ? ಅಂದ್ರೆ ಗೆದ್ದಾಗ ಒಂದ್ ನ್ಯಾಯ, ಸೋತಾಗ ಒಂದ್ ನ್ಯಾಯನ? ಕೊನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಆಗ್ರಹ ಪಡಿಸ್ತಾರೆ? ನೋಡ್ರಿ, ತಾವು ಸೀನಿಯರ್, ಬಹಳ ಸೀನಿಯರ್ ರಾಜಕಾರಣಿಗಳು ಇಂಥವು ಮಾತುಗಳಿಗೆ ತಾವು ಆಡಬಾರದು ಅಂತ ನಮ್ಮೊಂದು ಮಾತು. ಯಾಕಂದ್ರೆ ನಿಮ್ಮ ಅನುಭವ ಪ್ರಕಾರ ಇವು ಮಾತುಗಳು ಉದ್ಭವನೆ ಆಗ್ಬಾರ್ದು. ಅದು ಯಾರವರಿಗೆ ಗೈಡೆನ್ಸ್ ಕೊಟ್ಟಿದ್ದಾರೋ ಅವ್ರು ಹೇಳಿದಾರೋ ಅದು ದೇವರಿಗೆ ಗೊತ್ತು. ಬಟ್ ಈ ಮಾತುಗಳ ಬಗ್ಗೆ ಇವತ್ತು ಬೇಡ. ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಇವತ್ತು ಇಷ್ಟೊಂದು ದೊರಡೆ, ಕೊಲೆ ಮತ್ತು ಇವತ್ತು ಅತ್ಯಾಚಾರ ಆಗಿದೆಲ್ಲ, ಇದ್ರ ಬಗ್ಗೆ ತಾವು ಮಾತನಾಡಿ ಇದಕ್ಕೆ ನ್ಯಾಯ ಕೊಡಿಸಂತ ಕೆಲಸ. ಯಾಕಂದ್ರೆ ಇದೇ ಭಾಗದವರು, ಅವರು ಇಲ್ಲೇ 8 ಸಲ MLA ಗೆದ್ದಿ, 2 ಸಲ MP ಅನ್ನ ಗೆದ್ದಿ, ಮಂತ್ರಿಗಳಾಗಿ ಹಲವಾರು ಹುದ್ದೆಗಳನ್ನ ಇವತ್ತು ACC ದೊಡ್ಡ ಒಂದು ಹುದ್ದೆದಲ್ಲಿ ಇವತ್ತು ಖರ್ಗೆ ಸಾಹೇಬ್ರಿಗೆ ಇವತ್ತು ಅದೊಂದು ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಅದು ನಮ್ಗೆ ಹೆಮ್ಮೆ ಇದೆ. ಅದಕ್ಕೆ ಸಣ್ಣ ಸಣ್ಣ ವಿಚಾರಗಳು ಬೇಡ, ದೊಡ್ಡದಾದಂಥ ತಮಗೆ ಶಕ್ತಿ ಇದೆ. ದೊಡ್ಡದಾದಂಥ ಪರಿವರ್ತನೆ ಆಗಲು ನಮ್ಮ ರಾಜ್ಯಕ್ಕಾಗಲಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕಕ್ಕಾಗಲಿ ಏನೇನು ಅನ್ಯಾಯ ಆಗ್ತದೆ. ಯಾಕಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಅಂತೇಳಿ ಕಳೆದ ಚುನಾವಣೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು MP ಗಳು ಹೆಚ್ಚಿಗೆ ಬಂದಿದ್ದಾವೆ, MLAಗಳು ಕೂಡ ಜಾಸ್ತಿ ಸೀಟನ್ನು ಗೆದ್ದಿದ್ದಾರೆ. ಯಾಕಂದ್ರೆ ತಾವು ಒಂದು ACC ಅಧ್ಯಕ್ಷರಾಗಿದ್ದೀರಿ, ಮೇಲೆ ಏನೋ ಒಂದು ಮುಂದೆ ಪ್ರಧಾನಿ ಆಗ್ಬೋದು ಅಂತೇಳಿ ಇಲ್ಲಿನ ಜನ ಅಥವಾ ಒಂದು ವಿಶ್ವಾಸದಿಂದ ಮತದಾನಗಳನ್ನ ಮಾಡಿದ್ದಾರೆ. ಅದನ್ನ ಇಲ್ಲಿ ಡೆವಲಪ್ಮೆಂಟ್ ನಿಮ್ಮ 2.5 ವರ್ಷ ಆದ್ಮೇಲೆ ಏನೇನು ಮಾಡಿದ್ದಾರೆ ಅದನ್ನ ರಿವ್ಯೂ ಮೀಟಿಂಗ್ ಮಾಡಿ ಏನೇನು ಆಗ್ಬೇಕಾಗಿದೆ ಅಂಥವುಗಳ ಬಗ್ಗೆ ತಾವು ಮಾತಾಡಬೇಕು. ಮತ್ತು ಹೆಚ್ಚಿನ ಇನ್ನೂ ಇವತ್ತು ಏನಾದರೂ ಮಿನಿಸ್ಟರ್ ಶಫ್ಲಿಂಗ್ ಆದರೆ ಇಲ್ಲಿ ಯಾವ ಥರ ಹಿಂದೆ ಧರಮ್ ಸಿಂಗ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿತ್ತು, ಇವತ್ತು ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅವರಿಗೂ ಕೂಡ ತಪ್ಪಿದೆ. ಅದ್ರ ಬದಲಾಗಿ ಇಲ್ಲಿ 4-5 ಮಂತ್ರಿಗಳಲ್ಲಿ ಒಂದು ಕೊಡಿಸಂತದ್ದು ವ್ಯವಸ್ಥೆ ಮಾಡಬೇಕು. ಯಾವ ಥರ ಧರಮ್ ಸಿಂಗ್ ಸಾಹೇಬ್ರಿಗೆ ತಪ್ಪದ ಮೇಲೆ SN ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. ಅವಾಗ 7 ಜನ ಇಲ್ಲಿ ಸಚಿವರಾಗಿದ್ದರು ಕಲಬುರಗಿ ಜಿಲ್ಲೆಯವರು, ತಮಗೆಲ್ಲರಿಗೂ ಗೊತ್ತಿದೆ. ಅದರಂತೆ ಇವತ್ತು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯವರಿಗೆ ಅವಕಾಶ ಕೊಡಿ, ಹೆಚ್ಚಿನ ಮಂತ್ರಿ ಸ್ಥಾನಗಳು ಈ ಭಾಗದವರಿಗೆ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಹೆಚ್ಚಿನ ಡೆವಲಪ್ಮೆಂಟ್ ಆಗಕ್ಕೆ ಮತ್ತಷ್ಟು ಈ ಭಾಗದಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯತೆಗಳಿವೆ. ಇದ್ರ ಬಗ್ಗೆ ತಾವು ಹೇಳಬೇಕು ಅಂತ ನಾನೊಂದು ಕಿವಿ ಮಾತುಗಳಲ್ಲಿ ಬಯಸ್ತಾ ಇದ್ದೀನಿ.